ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 1ರಿಂದ ಹೊಸ ಟ್ರಾಫಿಕ್ ರೂಲ್ಸನ್ನು ತಂದಿದ್ದಾರೆ. ಏನೆಲ್ಲ ಬದಲಾವಣೆಯನ್ನು ತಂದಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡದ ಕಾರಣಕ್ಕೆ ಎಷ್ಟೋ ಒಂದು ಅಪರಾಧ ಪ್ರಕರಣ ಆಗಿರ್ಬೋದು, ಇಲ್ಲ ಆಕ್ಸಿಡೆಂಟ್ಗಳು ಇವಾಗ ಹೆಚ್ಚಾಗ್ತಾಯಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಅವರದೇ ಆದ ಒಂದಿಷ್ಟು ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ರಾಜ್ಯದ ಕೆಲವು ಭಾಗಗಳಲ್ಲಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ದು, ಯಾರೆಲ್ಲ ಸಂಚಾರ ನಿಯಮ ಪಾಲನೆ ಮಾಡುವುದಿಲ್ಲವೋ ಅವರಿಗೆ ನೋಟಿಸ್ ನೀಡುವ ಕೆಲಸವನ್ನು ಮಾಡಲಾಗ್ತಿದೆ. ಈ ನಡುವೆ ಮತ್ತೊಂದು ನ್ಯೂ ಟ್ರಾಫಿಕ್ ರೂಲ್ಸನ್ನು ಘೋಷಣೆ ಮಾಡಿದ್ದಾರೆ. ಏನು ಅದು ಅಂದರೆ, ತಲುಪಬೇಕಾದ ಸ್ಥಳವನ್ನು ಶೀಘ್ರವೇ ತಲುಪುವ ಕಾರಣಕ್ಕೆ ಅಥವಾ ಇನ್ಯಾವುದೇ ಕಾರಣಕ್ಕೆ ರಾಂಗ್ ಸೈಡಲ್ಲಿ ವಾಹನ ಚಾಲನೆ ಮಾಡುವವರು ಇನ್ನು ಮುಂದೆ ಒಂದಲ್ಲ 2 ಸಲ 10 ಸಲ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಯಾರಾದರೂ ಈ ರೀತಿ ಒಂದು ರಾಂಗ್ ಸೈಡಲ್ಲಿ ವಾಹನ ಚಾಲನೆ ಮಾಡ್ತೀರಾ ಅಂದರೆ ಅವ್ರ ಮೇಲೆ ಮೊದಲು ದಂಡ ಆಗ್ತಾಯಿದ್ರು, ಆದರೆ ಇನ್ಮೇಲಿಂದ FIRನ ದಾಖಲು ಮಾಡ್ತಾಯಿದ್ದಾರೆ ಟ್ರಾಫಿಕ್ ಪೊಲೀಸ್ ಅವರು. ಇದ್ರ ಬಗ್ಗೆ ADGP ಅಲೋಕ್ ಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ಬನ್ನಿ ನೋಡೋಣ. ಮೊದಲೆಲ್ಲ ಈ ರೀತಿ ರಾಂಗ್ ಸೈಡಲ್ಲಿ ಏನಾದರೂ ನೀವು ಗಾಡಿನ ಓಡಿಸ್ತಾ ಇದ್ದರೆ ಅವ್ರಿಗೆ ಜಸ್ಟ್ ದಂಡನ ಹಾಕಿ ಬಿಡ್ತಾಯಿದ್ರು. ಆದರೆ ಇನ್ನು ಮುಂದೆ FIRನ್ನು ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ವಿರುದ್ಧ BSSನ ಸೆಕ್ಷನ್ 281 ಮತ್ತು IMVಯ 184ರ ಅಡಿಯಲ್ಲಿ FIRನ ದಾಖಲು ಮಾಡಲಾಗ್ತಿದೆ. ವಿಶೇಷವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಒಂದು ರೀತಿಯ ಕೃತ್ಯವನ್ನು ನೀವೇನು ಎಸಗಿದ್ರೆ ಅವರನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗುವುದು ಎಂದು ಸಹ ತಿಳಿಸಲಾಗಿದೆ. ಈ ಒಂದು ಟ್ರಾಫಿಕ್ ರೂಲ್ಸ್ ಯಾವಾಗಿಂದ ಆರಂಭ ಮಾಡ್ತಾರೆ ಅಂದರೆ, ರಾಂಗ್ ಸೈಡ್ ಡ್ರೈವಿಂಗ್, ಫುಟ್ಪಾತ್ ಡ್ರೈವಿಂಗ್ ಮತ್ತು ದೋಷಪೂರಿತ ನಂಬರ್ ಪ್ಲೇಟ್ಗಳ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಇದನ್ನು ಆಗಸ್ಟ್ 1ರಿಂದ ಪ್ರಾರಂಭ ಮಾಡ್ತಾರೆ. ಈ ಎಚ್ಚರಿಕೆ ನಂತರವೂ ಸಹ ನೀವೇನಾದರೂ ನಿಯಮ ಪಾಲನೆ ಮಾಡಲಿಲ್ಲ ಅಂದರೆ ನಿಮ್ಮ ಮೇಲೆ ಪೊಲೀಸರು ಕಠಿಣ ಕ್ರಮ ಸಹ ತೆಗೆದುಕೊಳ್ಳಲಿದ್ದಾರೆ. ADGP ಅಲೋಕ್ ಕುಮಾರ್ ಅವರು ಏನು ಎಚ್ಚರಿಕೆ ನೀಡಿದ್ದಾರೆ ಅಂದರೆ, ಕರ್ನಾಟಕ ಸಂಚಾರ ಮತ್ತು ರಸ್ತೆ ಸುರಕ್ಷತೆಯ ADGP ಅಲೋಕ್ ಕುಮಾರ್ ಈ ಒಂದು ಹೊಸ ನ್ಯೂ ಟ್ರಾಫಿಕ್ ಬಗ್ಗೆ ಮಾಹಿತಿನ ನೀಡಿ, ರಸ್ತೆಗಳಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ರಾಂಗ್ ಸೈಡ್ ಸಂಚಾರ ಹೇಗೆ ಒಂದು ಅಪಾಯ ಉಂಟು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ಅಪಘಾತಗಳಿಗೆ ಕಾರಣವಾಗುವ ಉಲ್ಲಂಘನೆಗಳನ್ನು ಕಡಿಮೆ ಮಾಡುವ ಪ್ರಯತ್ನದಲ್ಲಿ ಈ ಒಂದು ಹೊಸ ಟ್ರಾಫಿಕ್ ರೂಲ್ಸ್ನ ಮಾಡಲಾಗ್ತಿದೆ. ರಾಂಗ್ ಸೈಡ್ ಚಾಲನೆ ಮತ್ತು ಫುಟ್ಪಾತ್ ಸಂಚಾರ ಇತರ ಕಾನೂನು ಪಾಲಿಸುವ ನಾಗರಿಕರಿಗೂ ಈ ಒಂದು ನಿಯಮ ಅನುಕೂಲವಾಗಲಿದೆ. ಪ್ರತಿ ತಿಂಗಳು ರಾಜ್ಯಾದ್ಯಂತ ಇಂತಹ ಒಂದು ಉಲ್ಲಂಘನೆಗಳನ್ನು ಕಡಿಮೆ ಮಾಡಲು ಸಂಘಟಿತ ಪ್ರಯತ್ನಗಳೊಂದಿಗೆ ಒಂದು ಅಭಿಯಾನ ಕೈಗೊಳ್ಳಲು ನಾವು ಬಯಸುತ್ತೇವೆ ಅಂತ ADGP ಅಲೋಕ್ ಕುಮಾರ್ ಅವರು ಇವಾಗ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ರೀತಿಯ ಟ್ರಾಫಿಕ್ ರೂಲ್ಸ್ ತರೋದನ್ನು ತುಂಬಾ ಒಳ್ಳೆಯದು ಅನಿಸುತ್ತೆ. ರಾಂಗ್ ಸೈಡಲ್ಲಿ ಹೋಗಿ ಬೇಗ ಹೋಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಗಾಡಿನ ಬೇಗ ಓಡಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗೋದು ತುಂಬಾ ಇವಾಗ ನಾವು ನೋಡ್ತಾನೆ ಇರ್ತೀವಿ. ಈ ಥರ ಒಂದು ಹೊಸ ರೂಲ್ಸನ್ನು ತರೋದ್ರಿಂದ ಸ್ವಲ್ಪ ಅವರು ಸ್ಟ್ರಿಕ್ಟಾಗಿ ಇರೋದ್ರಿಂದ ಸ್ವಲ್ಪ ಗಾಡಿನೂ ಸರಿಯಾಗಿ ಓಡಿಸ್ತಾರೆ ಮತ್ತು ಆಕ್ಸಿಡೆಂಟ್ಗಳು ಸಹ ಇವಾಗ ಕಮ್ಮಿ ಆಗ್ಬೋದೇನೋ. ಒಂದು ಒಳ್ಳೆ ರೀತಿಯಲ್ಲಿ ಟ್ರಾಫಿಕ್ನ ರೂಲ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಈ ಒಂದು ಆಕ್ಸಿಡೆಂಟ್ಗಳು ಏನಾಗುತ್ತೆ ಅದನ್ನು ಸ್ವಲ್ಪ ಆದರೂ ಕಮ್ಮಿ ಆಗ್ಬೋದು ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಶೇಷವಾದ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.